ನಮಸ್ಕಾರ ಎಲ್ಲರಿಗೂ. ಇವತ್ತು ಸೋಮವಾರ ಬೆಳಗಿನ ತಿಂಡಿಗೆ ಅಂತ ನಾನು ನೈಟೇನೆ ರಾಗಿನ ನೆನೆಸಿಟ್ಕೋತಾ ಇದ್ದೀನಿ. ನಾನಿಲ್ಲಿ 2 ರಿಂದ 3 ಕಪ್ಪಷ್ಟು ಚಿಕ್ಕ ಲೋಟದಲ್ಲಿ ರಾಗಿನ ತೊಗೊಂಡು ರಾಗಿನ ನಾವು ಅದು ಧೂಳು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು. ಒಂದು 4 ರಿಂದ 5 ಸರಿ, ಅಥವಾ ತುಂಬ ಧೂಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸಲ, ಒಂದು 7 ರಿಂದ 8 ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ರಾಗಿಗೆ ನೀರು ಹಾಕಿ ಚೆನ್ನಾಗಿ ನೆನೆಸ್ಬೇಕು. ನೋಡಿ, ಈ ರೀತಿ ಧೂಳು ಬರುತ್ತೆ, ಜಾಸ್ತಿ ಧೂಳಿರುತ್ತೆ ರಾಗಿನಲ್ಲಿ. ನಾವು ಮಿಷಿನಲ್ಲಿ ಮಾಡಿಸ್ಕೊಂಡು ಬಂದು ಇಟ್ಕೊಂಡ್ರೆ ಒಳ್ಳೆಯದು. ಆದ್ರೂ ಸ್ವಲ್ಪ ಧೂಳಿರುತ್ತೆ. ಮಿಷಿನ್ಗೆ ಹಾಕಿ ಮಾಡಿಸಿ ನಾನು ಇಟ್ಕೊಂಡಿದ್ದೆ, ಸೊ ಆದ್ರೂ ಸ್ವಲ್ಪ ಧೂಳಿತ್ತು. ಸೊ ಅದಕ್ಕೆ ನಾನಿಲ್ಲಿ ತೊಳ್ಕೊತಾ ಇದ್ದೀನಿ. 1-2 ರಿಂದ 3 ಸರಿ, ಅಥವಾ ಧೂಳೇನೂ ಇಲ್ಲ ಅಂದರೆ 1-2 ರಿಂದ 3 ಸರಿ ತೊಳ್ಕೊಬೇಕು. ಇಲ್ಲಾಂದರೆ ಒಂದು 5 ರಿಂದ 6 ಸರಿ ಚೆನ್ನಾಗಿ ನೀರಲ್ಲಿ ತೊಳೆದು ಇದಕ್ಕೆ ನೀರು ಹಾಕಿ ನಾನಿಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ನಾನು ನೈಟೇ ನೆನೆಸಿಟ್ಟಿದ್ರೆ ಬೆಳಗ್ಗೆ ದೋಸೆ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ದೋಸೆ. ಇದಕ್ಕೆ ನಾನು ಚಿಕ್ಕದಾಗಿ 1 ಕಪ್ಪಷ್ಟು ಯಾವ ಅಳತೆನಲ್ಲಿ ರಾಗಿ ತೊಗೊಂಡಿದ್ನೋ ಅದರಲ್ಲೇ 1 ಕಪ್ಪಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡು ನೈಟ್ ನೆನೆಸಿಟ್ಕೊಂಡಿದ್ದೆನಲ್ಲ, ಸೊ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ರುಬ್ಕೋತಾ ಇದ್ದೀನಿ. ನಾವು ಈ ರೀತಿ ನೈಟ್ ನೆನೆಸ್ಬಿಟ್ಟು ಉದ್ದಿನಬೇಳೆ ಹಾಕಿ ರುಬ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ, ಮತ್ತು ತುಂಬ ಮಾಮೂಲಿ ದೋಸೆ ಥರನೇ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿನೂ ಸಹ ರಾಗಿ ದೋಸೆ. ಈ ರೀತಿ ಆದರೂ ಮಾಡ್ಬೋದು. ಇಲ್ಲ ಅಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಚೆನ್ನಾಗಿ ನೆನೆಸಿ ನೈಟ್ ರುಬ್ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದೋಸೆ ಹಿಟ್ಟು ಯಾವ ರೀತಿ ಮಾಡ್ಕೋತೀವೋ ಆ ರೀತಿಯೂ ಸಹ ನಾವು ಮಾಡ್ಕೋಬೋದು. ಇಲ್ಲಿ ನಾನು ಈಗ ನೋಡಿ ನೆನೆಸಿಟ್ಕೊಂಡಿರೋ ರಾಗಿ ಮತ್ತು ಉದ್ದಿನಬೇಳೆನ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಸಾಕು. ಹಾಗೆ ಬರುತ್ತೆ ದೋಸೆ. ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಾಡೋಕ್ಕೂ ಈಸಿಯಾಗಿರುತ್ತೆ. ನಾವು ಈ ರೀತಿ ರಾಗಿನ ನೆನೆಸಿ ಮಾಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ. ನೋಡಿ, ಈಗ ನಾನು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೋತಾ ಇದ್ದೀನಿ. ತುಂಬ ನೀರು ಹಾಕಬಾರ್ದು, ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ದೋಸೆ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಚಟ್ನಿಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಮತ್ತು ನಾನಿಲ್ಲಿ 3 ರಿಂದ 4 ಟೊಮೆಟೊ ತೊಗೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಸಾಫ್ಟ್ ಆಗೋವರೆಗೂ ಏನು ಫ್ರೈ ಮಾಡ್ಕೊಳೋದು ಬೇಡ, ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಮತ್ತು ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ಗೂ ಸಹ ನಾವು ಈ ರೀತಿ ಟೊಮೆಟೊ ಚಟ್ನಿ ಮಾಡಿಕೊಂಡು ಇದ್ರ ಜೊತೆಗೆ ದೋಸೆ, ಚಪಾತಿ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಪುದೀನ ಟೊಮೆಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಕಡಲೆ ಬೀಜ, ಕೊಬ್ಬರಿ ಏನೂ ಹಾಕ್ಕೊಂಡಿಲ್ಲ ನಾನಿಲ್ಲಿ, ಮತ್ತು ಕಡಲೆಪಪ್ಪನ್ನು ಸಹ ಹಾಕ್ಕೊಂಡಿಲ್ಲ. ಜಸ್ಟ್ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೋತಾ ಇದ್ದೀನಿ. ಈಗ ಇದನ್ನು ನೋಡಿ ಸ್ವಲ್ಪ ತಣ್ಣಕ್ಕಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡ್ರೆ ನಾವಿಲ್ಲಿ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ರಾಗಿ ದೋಸೆ ಜೊತೆಗೆ. ನಾನು ಟೊಮೆಟೊನ ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಅದೇ ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ನಾವಿಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ರುಬ್ಬಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಪೇಸ್ಟನ್ನ ಹಾಕಿ ಸ್ವಲ್ಪ ಹೊತ್ತು, ತುಂಬ ಹೊತ್ತು ಬೇಡ, 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ನೀವು ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಟೊಮೆಟೊ ಚಟ್ನಿನ 1-2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಟೊಮೆಟೊ ಚಟ್ನಿ ರೆಡಿ ಆಗಿದೆ. ನಾವು ಟೊಮೆಟೊ ಚಟ್ನಿಗೆ ಬೇಕು ಅನ್ಸಿದ್ರೆ ನಿಮಗೆ ನಾವು ಕೊಬ್ಬರಿನೂ ಸಹ ಹಾಕ್ಕೊಂಡು ರುಬ್ಕೋಬೋದು. ಹಸಿ ಕೊಬ್ಬರಿ, ಇಲ್ಲಾಂದರೆ ತುರುಬ್ಬಿಟ್ಟು ನುಣ್ಣಕ್ಕೆ ಪೇಸ್ಟ್ ಥರ ಮಾಡಿಕೊಂಡು ಸಹ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ರಾಗಿ ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಹಿಟ್ಟು ರೆಡಿ ಆಗಿದೆಯಲ್ಲ, ನಾನು ತವಾ ಹಚ್ಚಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ ದೋಸೆ ಹಿಟ್ಟನ್ನು ಹುಯ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ರಾಗಿ ದೋಸೆ, ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಸಿಂಪಲ್ಲಾಗಿ ಈ ರೀತಿ ಬೆಳಗಿನ ತಿಂಡಿಗೆ, ನೈಟ್ ಡಿನ್ನರ್ಗೆಲ್ಲ ಮಾಡ್ಕೋಬೋದು. ಹೆಲ್ತಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನೋಡಿ, ದೋಸೆ ಹಿಟ್ಟನ್ನ 2 ಸೈಡು ಬೇಯಿಸ್ಕೊಂಡ್ರೆ ರಾಗಿ ದೋಸೆ ರೆಡಿ ಆಗುತ್ತೆ. ಜೊತೆಗೆ ಟೊಮೆಟೊ ಚಟ್ನಿನೂ ರೆಡಿ ಆಗಿದೆ. ಈಗ ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಿ ನಾನು ಸ್ಯಾರಿ ಕುಚ್ಚು ಕ್ಲಾಸ್ಗೆ ಸೇರ್ಕೊಂಡಿದ್ದೀನಿ. ಕುಚ್ಚು ಹಾಕೋದು ಕಲಿಯೋಣ ಅಂತ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲೇ ನಾವು 1.5 or 2 hours ಕುಚ್ಚು ಕ್ಲಾಸ್ ಹೇಳ್ಕೊಡ್ತಾರೆ. ಇದು NGO ಕಡೆಯಿಂದ ಮಾಡೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಬ್ಬೊಬ್ರಿಗೂ ಸಪ್ರೇಟ್ ಅಟೆನ್ಷನ್ ತೊಗೊಂಡು ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಕುಚ್ಚು ಹಾಕೋದು ಹೇಳ್ಕೊಡ್ತಾ ಇದ್ದಾರೆ. ಇದು 2ನೇ ಸರಿ ನಾನು ಬರ್ತಾ ಇರೋದು. ಫಸ್ಟು ನಮಗೆ ನಾರ್ಮಲಾಗಿ ಕುಚ್ಚು ಹಾಕೋದು ಹೇಳ್ಕೊಟ್ಟಿದ್ರು. ಇವತ್ತು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಕುಚ್ಚು ಹಾಕೋದು ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ಮಾಡ್ತಾಯಿದ್ವಿ. ಇಲ್ಲಿ ಒಂದು 10 ರಿಂದ 15 ಜನ ಕುಚ್ಚು ಕ್ಲಾಸ್ ಕಲಿಯೋಕ್ಕೆ ಬರ್ತಾರೆ. ಸೊ ಅಲ್ಲಿ ನಾನು ಕುಚ್ಚು ಕ್ಲಾಸ್ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಬೆಳಗ್ಗೆದೆ ಟೊಮೆಟೊ ಚಟ್ನಿ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೆ. ಸೊ ಅದೇ ಊಟಕ್ಕೆ ಆಗುತ್ತೆ ಅಂತ ಮಾಡ್ಕೊಂಡಿದ್ದೆ.
ಸೊ ನಾನು ಊಟ ಮುಗಿಸಿ ಇಲ್ಲಿ ಬ್ಲೌಸ್ ಹೊಲಿಯೋದು ಸ್ಟಿಚ್ ಮಾಡೋದಿತ್ತು. ಸೊ ಆ ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸಿದ್ದೀನಿ ನೋಡಿ. ಪೈಪಿಂಗ್ ಎಲ್ಲ ಕೊಟ್ಟು ಈ ರೀತಿ ಸಿಂಪಲಾಗಿ ಒಂದು ಬ್ಲೌಸ್ ಇತ್ತು, ಅದನ್ನು ಸ್ಟಿಚ್ ಮಾಡಾದಮೇಲೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ರಸ್ಕ್ ತಂದಿದ್ದೆ. ಸೊ ರಸ್ಕ್ ಇಟ್ಕೊಂಡು ಟೀ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಾಯಂಕಾಲ ಟೀ ಟೈಮ್ ಜೊತೆಗೆ ಏನಾದರೂ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೆಲ್ಲ ಟೀ ಆದಮೇಲೆ ನಾನಿಲ್ಲಿ ಫಿಲ್ಟ್ರ್ ಕ್ಲೀನ್ ಮಾಡೋದಿತ್ತು. ಸೊ ಫಿಲ್ಟ್ರನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಬ್ಬಕ್ಕೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ, ಫಿಲ್ಟ್ರ್ ತೊಳ್ಕೊಂಡಿರಲಿಲ್ಲ. ಸೊ ಫಿಲ್ಟ್ರಲ್ಲಿ ನೀರೆಲ್ಲ ಖಾಲಿ ಮಾಡಿ ನಾನಿಲ್ಲಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಫಿಲ್ಟ್ರನ್ನ ತೊಳ್ಕೊಬೇಕು. ವಾಟರ್ ಫಿಲ್ಟ್ರನ್ನ ತೊಳ್ಕೊಬೇಕಾದ್ರೆ ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ, ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ ಅದನ್ನು ಉಲ್ಟಾ ಮಾಡಿ ಚೆನ್ನಾಗಿ ಉಜ್ಜಿಬಿಟ್ಟು ಮೇಲೇನೂ ಅಷ್ಟೇ ನಿಂಬೆಹಣ್ಣಿಂದನೇ ಉಜ್ಕೊಂಡು ಬಿಡ್ತೀನಿ. ಇಲ್ಲಾಂದರೆ ನಾರಿಂದ ಉಜ್ಜಕ್ಕೆ ಹೋದರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ, ಫಿಲ್ಟ್ರೆಲ್ಲ ಹಾಳಾಗ್ಬಿಡುತ್ತೆ ಅಂತ ನಾನು ಈ ರೀತಿ ನಿಂಬೆಹಣ್ಣಿಂದನೇ ಯಾವಾಗಲೂ ಉಜ್ಜಿ ಚೆನ್ನಾಗಿ ಒಂದೆರಡು ಸರಿ ನಿಂಬೆಹಣ್ಣು ರಸ ಹಾಕಿ ಒಂದು ಫುಲ್ ನಿಂಬೆಹಣ್ಣು ಹಾಕ್ಕೋತೀನಿ. ನಿಂಬೆಹಣ್ಣು ಹಾಕಿ ಈ ರೀತಿ ಮೇಲೆ ಎಲ್ಲ ನೀಟಾಗಿ ತೊಳೆದು ಇದನ್ನು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ನಾವಿಲ್ಲಿ ನೀರೆಲ್ಲ ನೀಟಾಗಿ ಸೋರಿಸ್ಬಿಟ್ಟು ಆಮೇಲೆ ಫಿಲ್ಟ್ರ್ ಆನ್ ಮಾಡಿಕೊಂಡ್ರೆ ವಾಟರ್ ಫಿಲ್ಟ್ರ್ ರೆಡಿ ಆಗುತ್ತೆ. ಸೊ ಆನ್ ಮಾಡಿದ್ರೆ ಫಿಲ್ಟ್ರ್ ನೀರು ಚೆನ್ನಾಗಾಗುತ್ತೆ. ಮತ್ತು ಈ ರೀತಿ ನಾವು ಅವಾಗವಾಗ ಫಿಲ್ಟ್ರನ್ನ ಕ್ಲೀನ್ ಮಾಡ್ಕೋತಾ ಇದ್ದರೆ ತುಂಬ ಒಳ್ಳೆಯದು. ನೋಡಿ ಫಿಲ್ಟ್ರ್ ಮೇಲೇನೂ ಸಹ ಸ್ವಲ್ಪ ಗಲೀಜಾಗಿತ್ತು ಎಲ್ಲ, ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ನಾನಿಲ್ಲಿ ಫಿಲ್ಟ್ರನ್ನ ಆನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮನೆ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಇವತ್ತಿನ ದಿನ ಮುಗೀತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಮನೆಯಲ್ಲಿ ತರಕಾರಿ ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ಇದಕ್ಕೆ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ನಾನಿಲ್ಲಿ 1 ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ರವೆ ಹಾಕೋತಾ ಇದ್ದೀನಿ. ನಾನು ರವೆ ಇಲ್ಲಿ 3 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ, ಚಿಕ್ಕದು 3 ಕಪ್ಪು ಹಾಕಿ ನಾನಿಲ್ಲಿ ಚೆನ್ನಾಗಿ ಘಮ್ಮನ್ನು ಆಗಿ ಹುರ್ಕೋತಾ ಇದ್ದೀನಿ. ತುಂಬ ಕೆಂಪಕ್ಕೇನು ಹುರ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಹುರ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಬಟ್ಲಿಗೆ ಹಾಕಿ ಮೊಸರು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ತುಂಬ ಏನು ಫರ್ಮೆಂಟ್ ಆಗೋಕ್ಕೇನು ಬಿಡಿಸ್ಬೇಕಾಗಿಲ್ಲ, 1/2 ಅವರ್ 1 ಅವರ್ ಏನು ಇಡೋದು ಬೇಕಾಗಿಲ್ಲ. ನಾವು ಹೊರಗಡೆಯಿಂದ ರೆಡಿ ಮಿಕ್ಸ್ ತರೋದಕ್ಕಿಂತ ಈ ರೀತಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ರವೆ ಇಡ್ಲಿನ ನಾರ್ಮಲಾಗಿ ನಾವು ಉಪ್ಪಿಟ್ಟಿಗೆ ಯಾವ ರವೆ ಯೂಸ್ ಮಾಡ್ತೀವೋ ಆ ರವೆಯಿಂದನೇ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ರವೆ ಇಡ್ಲಿ. ಇದನ್ನು ತುಪ್ಪದಲ್ಲಿ ಹಾಕಿ ಹುರ್ಕೊಂಡು ಸಹ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬೋದು. ನಾನಿಲ್ಲಿ ಪ್ಲೇನ್ ರವೆ ಇಡ್ಲಿ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಇದು ಹುರ್ಕೊಂಡು ಆಗಿದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟಿದೆ, ತಣ್ಣಗಾಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಮೊಸರು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಜೊತೆ ಮೊಸರು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ರವೆ ಜೊತೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಇದು ತುಂಬ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಮೊಸರು ಅಥವಾ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ನೀರು ಹಾಕಿ ನಾವು ಇಡ್ಲಿ ಅದಕ್ಕೆ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ನೋಡಿಕೊಂಡು ನಾವು ಇಡ್ಲಿ ಅದಕ್ಕೆ ಇನ್ನೊಂಚೂರು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ನಾನು ಇಡ್ಲಿ ಪಾತ್ರೆನ ನೀರು ಹಾಕಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆನ ನೀರು ಕಾಯೋಷ್ಟರಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅರ್ಧ ಚಿಪ್ಪು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ನಾನಿಲ್ಲಿ 1 ಹಿಡಿಯಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪು ಏನು ಜಾಸ್ತಿ ಹಾಕ್ಕೊಂಡಿಲ್ಲ. ನಾವು ಬೇಕಾದ ಅನಿಸಿದ್ರೆ ಕಡಲೆಪಪ್ಪು ಮತ್ತು ಕಡಲೆ ಬೀಜನೂ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ತೊಳೆದು ಹಾಕ್ಕೊಂಡಿದ್ದೀನಿ. ತೊಳೆದು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ದೋಸೆಗೆ, ಇಡ್ಲಿಗೆ ಮತ್ತು ಅನ್ನಕ್ಕೂ ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಚಟ್ನಿನ ಬೇಗ ವಿತಿನ್ 5 ಮಿನಿಟ್ಸ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಬೇಗ ಆಗಿಬಿಡುತ್ತೆ ಈ ಚಟ್ನಿ. ಯಾವುದನ್ನೇ ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೆಯೇ ಮಾಡ್ಕೋಬೋದು. ಈಗ ನಾನು ಇಡ್ಲಿ ತಟ್ಟೆಗೆ ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಸವರ್ಕೋತಾ ಇದ್ದೀನಿ. ಈಗ ನಾನು ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಿರೋದನ್ನು ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿ ನಾನಿಲ್ಲಿ ನೀರು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ಕುದ್ದಿದೆ. ಸೊ ಇದಕ್ಕೆ ನಾನಿಲ್ಲಿ ಇಡ್ಲಿ ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೋಡಾ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಅಂತ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಂದು ಚಿಟಿಕೆ ಸೋಡಾ ಹಾಕ್ಕೋಬೋದು. ನಾವು ಈನೋ ಇದ್ದರೆ ಮನೆಯಲ್ಲಿ ಈನೋನು ಹಾಕ್ಕೊಂಡ್ರೆ ಅದು ಸಹ ಚೆನ್ನಾಗಿ ಉರುತ್ತೆ ಮತ್ತು ಸಾಫ್ಟಾಗಿ ಆಗುತ್ತೆ ಇಡ್ಲಿ. ನೋಡಿ ಈಗ ಇಡ್ಲಿ ಹಿಟ್ಟನ್ನು ನಾನು ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಂಡು ಇಡ್ಲಿ ಪಾತ್ರೆನಲ್ಲಿಟ್ಟರೆ ಇಡ್ಲಿ ರೆಡಿ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಾನಿಲ್ಲಿ ಮೀಡಿಯಮ್ ಉರಿನಲ್ಲಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ರವೆ ಇಡ್ಲಿನ. ಸೊ ಈಗ ಬೆಳಗಿನ ತಿಂಡಿಗೆ ನಾನು ರವೆ ಇಡ್ಲಿ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಿ ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು. ಸೊ ಅದಕ್ಕೆ ನಾನಿಲ್ಲಿ ಟೀ ಕುಡಿಬೇಕು ಅನಿಸ್ತು, ಟೀ ಮಾಡಿಕೊಂಡೆ. ಟೀ ಮಾಡಿ ಕುಡ್ದಾದ್ಮೇಲೆ ನಾನಿಲ್ಲಿ ಬಾಕ್ಸ್ಗೆಲ್ಲ ಇಡ್ಲಿ ಮತ್ತು ಚಟ್ನಿನ ಹಾಕಿ ನನ್ನ ಮಗಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ. ಬಿಟ್ಟು ಬರೋಷ್ಟರಲ್ಲಿ 9 ಗಂಟೆ ಆಗಿಬಿಟ್ಟಿತ್ತು.
ಸೊ ಬರುವಾಗ ನಾನು ಇಲ್ಲಿ ತರಕಾರಿ ಎಲ್ಲ ತೊಗೊಂಬಂದೆ. ಮನೆಯಲ್ಲಿ ಹೇಳಿದ್ನಲ್ಲ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತ. ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಫ್ರಿಜ್ಜು ಕ್ಲೀನ್ ಮಾಡೋಣ ಅಂತ ತರಕಾರಿ ಎಲ್ಲ ಖಾಲಿ ಮಾಡಿಟ್ಟಿದ್ದೆ. ಸೊ ಅದಕ್ಕೆ ಬೀನ್ಸು, ಕ್ಯಾರೆಟು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ತೊಗೊಂಬಂದು ಇಟ್ಟಾದಮೇಲೆ ನಾನಿಲ್ಲಿ ತಿಂಡಿ ಮುಗಿಸಿ ಸ್ವಲ್ಪ ಮನೆಯಲ್ಲಿ ಸೋಫಾ ಕವರ್ಸು ಮತ್ತು ಸ್ಕ್ರೀನು ಎಲ್ಲ ವಾಶ್ ಮಾಡಬೇಕಾಗಿತ್ತು. ಸೊ ಸೋಫಾ ಕವರ್ಸ್ನ ತೆಗೆದುಬಿಡೋಣ ಅಂತ ಸೋಫಾ ಕವರ್ಸ್ನ ತೆಗೆದು ಸೋಫಾ ಎಲ್ಲ ಸ್ವಲ್ಪ ಧೂಳು ದುರಿಸ್ಕೋತಾ ಇದ್ದೀನಿ. ನಮ್ಮ ಮನೇಲಿ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೋಬೋದು. ವ್ಯಾಕ್ಯೂಮ್ ಕ್ಲೀನರ್ ಇಲ್ಲದೆ ಇರೋ ಕಾರಣ ನಾನು ಈ ರೀತಿ ಒಂದು ಟವಲ್ಲು ಅಥವಾ ಯಾವುದಾನ ಬಟ್ಟೆ ತೊಗೊಂಡು ನೀಟಾಗಿ ಧೂಳೆಲ್ಲ ಉದುರಿಸ್ಕೊಂಡ್ಬಿಡ್ತೀನಿ. ಉದುರಿಸ್ಕೊಂಡು ಈಗ ನೋಡಿ ಸ್ಕ್ರೀನ್ಸ್ ಎಲ್ಲ ತೆಗೆದು ನಾನಿಲ್ಲಿ ಕಿಟಕಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಮೊನ್ನೆ ಎಲ್ಲ ಪಾತ್ರೆ ಎಲ್ಲ ಉಜ್ಜಿಟ್ಟಿದ್ನಲ್ಲ, ಹಾಲಲ್ಲಿ ಸ್ಕ್ರೀನ್ ಎಲ್ಲ ತೆಗ್ದೇ ಇರಲಿಲ್ಲ. ಸೊ ಹಬ್ಬಕ್ಕೆ ಮುಂಚೆ ನಾನು ಸ್ಕ್ರೀನು, ಸೋಫಾ ಕವರ್ಸು ಮತ್ತು ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲನೂ ತೆಗೆದು ನಾನಿಲ್ಲಿ ವಾಶ್ಗೆ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ರೂಮಲ್ಲೂ ಸಹ ಒಂದು ಕಿಟಕಿ ಇದೆ. ಸೊ ಅಲ್ಲೂ ನಾನು ಸ್ಕ್ರೀನ್ ತಕ್ಕೊಂಡು ವಾಶ್ಗೆ ಹಾಕ್ತಾಯಿದ್ದೀನಿ. ಹಾಲಲ್ಲಿ ನಾನು ಕಿಚನ್ ಬಾಗಿಲಿಗೂ ಕೂಡ ಒಂದು ಸ್ಕ್ರೀನ್ ಹಾಕಿದ್ದೀನಿ. ಅದನ್ನು ತೆಗೆದು ವಾಶ್ಗೆ ಹಾಕೋಣ ಅಂತ ಎಲ್ಲ ವಾಷಿಂಗ್ ಮಿಷಿನ್ ಹತ್ರ ಹಾಕಿ ಸ್ವಲ್ಪ ಕಿಟಕಿಗಳೆಲ್ಲ ಒರೆಸ್ಕೋತಾ ಇದ್ದೀನಿ. ಇಲ್ಲಿ ಮೆಸ್ಸುಡು ಕಿಟಕಿ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಅದನ್ನೆಲ್ಲ ಡಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಒಂದು ಒಣಬಟ್ಟೆನಲ್ಲಿ ಈ ರೀತಿ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ತೇವದ ಬಟ್ಟೆನಲ್ಲಿ ಒಂದು ಸ್ವಲ್ಪ ಒರೆಸಿ ಮತ್ತೆ ಒಣಬಟ್ಟೆನಲ್ಲಿ ಒರೆಸ್ಕೋತೀನಿ ನಾನು ಕಿಟಕಿ ಕಂಬಿಗಳನ್ನೆಲ್ಲ, ಇಲ್ಲಾಂದರೆ ತುಂಬ ಡಸ್ಟ್ ಕೂತ್ಬಿಟ್ಟಿರುತ್ತೆ. ಸೊ ಈಗ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಡ್ರೆಸ್ಸಿಂಗ್ ಟೇಬಲ್ನು ಸಹ ಈ ರೀತಿ ಎಲ್ಲ ಸಾಮಾನು ಎತ್ಬಿಟ್ಟು ನೀಟಾಗಿ ಒರೆಸಿ ಇಡ್ತಾಯಿದ್ದೀನಿ. ಮತ್ತು ಗ್ಲಾಸು ಸಹ ತುಂಬ ಗಲೀಜಾಗ್ಬಿಟ್ಟಿತ್ತು. ಗ್ಲಾಸ್ಗೆ ನಾನಿಲ್ಲಿ ಕೋಲಿನ ಹಾಕಿ ನೀಟಾಗಿ ಒರೆಸ್ಕೊಂಡೆ. ಇಲ್ಲಾಂದರೆ ಕೋಲಿನ ಇಲ್ಲಾಂದರೆ ನಾವು ಮನೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನ್ಯೂಸ್ ಪೇಪರ್ ಅಥವಾ ಒಂದು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಗ್ಲಾಸ್ ಎಲ್ಲ. ಸೊ ಈಗ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮೇಲೆ ಫೋಟೋಸ್ ಎಲ್ಲ ಇಟ್ಟಿದ್ನಲ್ಲ, ಆ ಫೋಟೋಸ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಅದನ್ನು ಸಹ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಮೊನ್ನೆ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದೆ. ರೂಮ್ ಏನೂ ಕ್ಲೀನ್ ಮಾಡಿರಲಿಲ್ಲ. ಸಜ್ಜೆ ಮೇಲೆಯೂ ಸಹ ಸ್ವಲ್ಪ ಬಟ್ಟೆಗಳು ಮತ್ತು ಬಾಕ್ಸ್ಗಳು ಎಲ್ಲ ಇಟ್ಟಿದ್ದೆ. ಅದನ್ನೆಲ್ಲ ತೆಗೆದು ಧೂಳುದುರಿಸಿ ಕ್ಲೀನ್ ಮಾಡಿಕೊಂಡೆ. ಈಗ ಬೆಡ್ಶೀಟ್ ತುಂಬ ಗಲೀಜಾಗ್ಬಿಟ್ಟಿತ್ತು. ಧೂಳೆಲ್ಲ ಉದುರಿಸಿ ಕ್ಲೀನ್ ಮಾಡಿದ್ನಲ್ಲ, ಸೊ ಆ ಬೆಡ್ಶೀಟ್ನ ತೆಗೆದು ಬೆಡ್ ಮೇಲೆಲ್ಲ ನೀಟಾಗಿ ಧೂಳು ಉದುರಿಸ್ಕೊತಾ ಇದ್ದೀನಿ. ಉದುರಿಸ್ಕೊಂಡು ನಾನಿಲ್ಲಿ ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ಕೋಬೇಕು. ಬೆಡ್ ಕೆಳಗಡೆ ತುಂಬ ಗಲೀಜಿತ್ತು ಬೆಡ್ ಕೆಳಗಡೆ, ಅದಕ್ಕೆ ಬೆಡ್ಡನ್ನು ಫೋಲ್ಡ್ ಮಾಡಿ ನಾನಿಲ್ಲಿ ಧೂಳೆಲ್ಲ ಉದುರಿಸ್ಕೋತಾ ಇದ್ದೀನಿ. ಸೊ ಇದಕ್ಕೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಯಾವುದಾದ್ರೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಡ್ಡಲ್ಲಿರೋ ಡಸ್ಟೆಲ್ಲ ನೀಟಾಗಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ಮನೇಲಿ ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಅದು ತರಿಸಿದ್ವಿ ಆನ್ಲೈನಲ್ಲಿ. ಬೇಗ ಕೆಟ್ಟೋಗ್ಬಿಡ್ತು, 6 ಮಂತ್ಸ್ಗೆಲ್ಲ ಕೆಟ್ಟೋಗ್ಬಿಡ್ತು. ನಾನು ಮೈಕ್ರೋ ಓವನ್ ಕೂಡ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಮಿಕ್ಸಿನೂ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ನಾನು ತರಿಸ್ಕೊಂಡು ಏನಿಲ್ಲ ಅಂದರೆ ಒಂದು 5-6 ವರ್ಷ ಆಯಿತು. ಅದು ಇನ್ನೂ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗಿಲ್ಲ. ನಾವು ವ್ಯಾಕ್ಯೂಮ್ ಕ್ಲೀನರ್ ಮಾತ್ರ ಬುಕ್ ಮಾಡಿದ್ವಿ, ಅದು ಬೇಗ ಕೆಟ್ಟೋಗ್ಬಿಡ್ತು. ಈಗ ಬೆಡ್ಶೀಟ್ ಎಲ್ಲ ಹಾಕಿ ನಾನು ಕ್ಲೀನ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬಟ್ಟೆಗಳೆಲ್ಲ ತೆಗೆದಿಟ್ಟಿದ್ದೆನಲ್ಲ, ಬೆಡ್ಶೀಟು ಮತ್ತು ಸ್ಕ್ರೀನು ಅದೆಲ್ಲನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಾದ್ಮೇಲೆ ನಾನಿಲ್ಲಿ ಡೋರ್ ಮ್ಯಾಟ್ಸ್ ಎಲ್ಲ ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು. ಸೊ ಡೋರ್ ಮ್ಯಾಟ್ಸ್ ಎಲ್ಲ ತೆಗೆದು ವಾಶ್ ಮಾಡಬೇಕು. ಸೊ ಈಗ ವಾಶ್ಗೆ ಹಾಕ್ಬಿಟ್ಟು ನಾನಿಲ್ಲಿ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ತೊಳಿಬೇಕಾಗಿತ್ತು. ಸೊ ಅಕ್ಕಿನ ಒಂದು 2-3 kg ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ನಾನು ಒಂದು 2-3 ಸರಿ ತೊಳೆದು ನೀರೆಲ್ಲ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಒಂದು ಬಟ್ಟೆ ಹಾಕಿ ಹಾಲಲ್ಲಿ ಅಥವಾ ರೂಮಲ್ಲಿ ಒಂದು ಬಟ್ಟೆ ಹಾಕ್ಬಿಟ್ಟು ನಾವು ಫ್ಯಾನ್ ಆನ್ ಮಾಡಿ ಫ್ಯಾನ್ ಕೆಳಗಡೆನೇ ಅಕ್ಕಿನೆಲ್ಲ ಒಣಗಿಸ್ಕೋತೀನಿ ಚೆನ್ನಾಗಿ. ಸ್ವಲ್ಪ ಅದು ಫುಲ್ಲು ಡ್ರೈ ಆಗೋವರೆಗೂ ಫ್ಯಾನ್ ಕೆಳಗಡೆನೇ ಒಣಗಿಸ್ಕೊಂಡ್ರೆ ಈ ರೀತಿ ನಾವು ಅಕ್ಕಿ ಹಿಟ್ಟನ್ನು ಮಾಡ್ಕೊಳೋದ್ರಿಂದ ಅಕ್ಕಿ ರೊಟ್ಟಿ ತಡೆದಾಗ ಅದು ಪುಡಿ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಚಕ್ಲಿ ಮಾಡಿದಾಗೂ ಸಹ ಅದು ಪುಡಿ ಆಗೋಲ್ಲ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಕ್ಕಿ ರೊಟ್ಟಿಗೆ ಅಂತ ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಅಕ್ಕಿ ಹಿಟ್ಟನ್ನು ಮಾಡಿಸಿಟ್ಬಿಡ್ತಾಯಿದ್ದೀನಿ. ಮುಂದೆ ಗಣೇಶನ ಹಬ್ಬಕ್ಕೆ ಕಡುಬು ಮಾಡ್ಕೊಳ್ಳೋಕ್ಕೂ ಸಹ ಅಕ್ಕಿ ಹಿಟ್ಟು ಬೇಕಾಗುತ್ತಲ್ಲ. ಸೊ ಅದಕ್ಕೆ ನಾನಿಲ್ಲಿ ಅಕ್ಕಿನ ತೊಳ್ಕೊತಾ ಇದ್ದೀನಿ. ಅಕ್ಕಿನ ನಾನು ಇಲ್ಲಿ ರೇಷನ್ ಅಕ್ಕಿ ಬಳಸಿದ್ದೀನಿ. ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು ಅಕ್ಕಿನ ತೊಳೆದಾದ್ಮೇಲೆ ನೋಡಿ ಈ ರೀತಿ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ದೊಡ್ಡ ತೂತ್ ಬಟ್ಲು ಇದ್ದರೆ ಅದರಲ್ಲೂ ಸಹ ಒಂದೇ ಸಲ ಅಕ್ಕಿನೆಲ್ಲ ಬಗ್ಗಿಸ್ಬಿಟ್ಟು ನೀರು ಸುರ್ಕೊಳ್ಳುತ್ತೆ. ನೀರೆಲ್ಲ ಚೆನ್ನಾಗಿ ಸುರಿದ್ಮೇಲೆ ನಾವು ಒಂದು ವೈಟ್ ಕಲರ್ ಕ್ಲಾತ್ ಅಥವಾ ಯಾವ್ದಾರ ತೆಳ್ಳಕ್ಕಿರೋ ವೇಲು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಒಣಗಿಸ್ಕೋಬೇಕು. ಈಗ ಫ್ಯಾನ್ ಹಾಕಿದ್ದೀನಿ ನಾನು. ಫ್ಯಾನ್ ಹಾಕಿ ನೀಟಾಗಿ ಅಕ್ಕಿನ ಸೋಚ್ಕೊಂಡಿರೋ ಅಕ್ಕಿನೆಲ್ಲ ಈ ರೀತಿ ಬಟ್ಟೆ ಮೇಲೆ ನೀಟಾಗಿ ಹಾರಕ್ಕಿಟ್ಟಿದ್ದೀನಿ. ನಾನಿಲ್ಲಿ ಶಾಪಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಹಬ್ಬಕ್ಕೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ, ಮೈದಾ ಹಿಟ್ಟು, ಬೆಲ್ಲ ಎಲ್ಲ ಬೇಕಾಗಿತ್ತು. ಅದಕ್ಕೆ ನಾವಿಲ್ಲಿ ನಮ್ಮ ಮನೆ ಹತ್ರ ಇರೋ ರಾಯಲ್ ಮಾರ್ಟ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಳಿಗೆ ಮಾಡ್ಕೋತೀವಲ್ಲ, ಹೋಳಿಗೆಗೆ ಬೆಲ್ಲ ತೊಗರಿಬೇಳೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ತೊಗರಿಬೇಳೆ ರೇಟ್ ಇಲ್ಲೂ ಸಹ 180ರಿಂದ
200 ರೂಪಾಯಿ ಇದೆ. 4 ಥರ ತೊಗರಿಬೇಳೆ ಇತ್ತು. ಸೊ ಅದನ್ನೆಲ್ಲ ತೊಗೊಂಡು ನಾನಿಲ್ಲಿ ಮೆಹಂದಿ ಪೌಡ್ರ್ ಬೇಕು ಅಂತ ಮೆಹಂದಿ ಪೌಡರ್ ನೋಡ್ತಾ ಇದ್ದೀನಿ. ಮತ್ತು ವಾಚ್ಗೆ ಶೆಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ನಮಗೆ ಶೆಲ್ಸ್ ಎಲ್ಲ ಸಿಗುತ್ತೆ, ಮತ್ತು ಶಾಂಪೂ ಪ್ಯಾಕೆಟ್ಸ್ ಎಲ್ಲನೂ ಸಿಗುತ್ತೆ. ಸೊ ಅದನ್ನು ತೊಗೊಂಡು ನಾನಿಲ್ಲಿ ಶಾಪಿಂಗ್ ಮುಗಿಸೋಷ್ಟರಲ್ಲಿ 4:30-5 ಗಂಟೆ ಆಗಿಬಿಟ್ಟು ಬಿಲ್ ಹಾಕ್ಸ್ಕೊಂಡು ನಾವಿಲ್ಲಿ ಮುಗಿಸ್ಕೊಂಡು ಹೋಗುವಾಗ ನಾನಿಲ್ಲಿ ವರ್ಕ್ ಕೊಟ್ಟಿದ್ವಿ ಬ್ಲೌಸು ಕಸ್ಟಮರ್ದು ಸ್ಟಿಚ್ ಮಾಡೋಕ್ಕೆ. ಸೊ ಅದನ್ನು ತೊಗೊಳಕ್ಕೆ ಅಂತ ಇಲ್ಲಿ ವರ್ಕ್ ಮಾಡೋರ ಹತ್ರ ಬಂದಿದ್ವಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡೋರ ಹತ್ರ. ಸೊ ನೋಡಿ ಅವರು ಒಂದು ಡಿಸೈನ್ ತೋರಿಸಿದ್ರು. ವರ್ಕ್ ಬ್ಲೌಸು ತುಂಬ ಚೆನ್ನಾಗಿದೆ. ಇದು ಏನಿಲ್ಲ 2600 ರುಪೀಸ್ ಅಂತೆ. ಇದಕ್ಕೆ ನೆಟ್ ಹಾಕಿ ಸೆಂಟ್ರಲ್ಲಿ ಸುತ್ತು ವರ್ಕ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಬ್ಲೌಸ್ಗೂ ಸಹ ವರ್ಕ್ ಮಾಡ್ತಾಯಿದ್ರು, ಬ್ಲೂ ಕಲರ್ ಬ್ಲೌಸು. ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಕು ಇವರು. ಕಾಸ್ಟು ಸ್ವಲ್ಪ ಪರವಾಗಿಲ್ಲ. ಸೊ ಅದಕ್ಕೆ ನಾವು ಇವ್ರ ಹತ್ರ ವರ್ಕ್ ಮಾಡಿಸ್ತೀವಿ. ಇದು ನಾನು ಕೊಟ್ಟಿರೋ ಬ್ಲೌಸು. ಸೊ ಅವರು ವರ್ಕ್ ಆಗಿದೆ ಬಂದು ತೊಗೊಂಡೋಗಿ ಅಂತ ಫೋನ್ ಮಾಡಿದರು. ಸೊ ನಾವು ಇಲ್ಲಿ ಬ್ಲೌಸ್ ತೊಗೊಳಕ್ಕೆ ಅಂತ ಬಂದು ವರ್ಕನ್ನೆಲ್ಲ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು ವರ್ಕು, ಫುಲ್ಲು ನಾಟ್ ವರ್ಕು. ಸೊ ನಾವು ವರ್ಕ್ ಮಾಡಿಸ್ಕೊಂಡು ಬ್ಲೌಸ್ನ ತೊಗೊಂಡೋಗಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿಂದ ತೊಗೊಂಡೋಗ್ತಾ ಇದ್ದೀನಿ. ಬೆಳಗ್ಗೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ತಂದಿಟ್ಟಿದ್ದೆನಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ ಫ್ರಿಜ್ಜಲ್ಲಿ ಇಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿ ನಾನಿಲ್ಲಿ ಸೊಪ್ಪನ್ನೆಲ್ಲ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಮತ್ತು ಇವು ಬೀಟ್ರೂಟ್ ಕೂಡ ತಂದಿದ್ದೆ, ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಪಾಲಕ್ ಸೊಪ್ಪು ತಂದು ಅದನ್ನು ಬಿಡಿಸಿಟ್ಟಿದ್ದೀನಿ. ಈಗ ನೋಡಿ ಫ್ರಿಜ್ ಬಾಕ್ಸ್ ತೊಗೊಂಡು ನಾವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಒಂದ್ಸರಿ ಆಮೇಲೆ ಫ್ರಿಜ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ಸೊ ನಾನು ಬಾಕ್ಸ್ಗೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ನೋಡಿ ಬೆಳಗ್ಗೆ ಅಕ್ಕಿ ಸೋಚ್ ಹಾಕಿ ಒಣಗಿಸಿದ್ನಲ್ಲ ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಬಂದಿನಿ, ಅಕ್ಕಿ ಪುಡಿ ಮಾಡಿಟ್ಟಿದ್ದೀನಿ. ಸೊ ನಾನು ಇದೆಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.